ನಮಸ್ಕಾರ. ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್. ನಮ್ಮ ರಾಜ್ಯದ ರಾಜಕಾರಣದಲ್ಲಿ ಒಂದು ರೀತಿಯಾಗಿ ದೊಡ್ಡ ಮಟ್ಟದ ಬದಲಾವಣೆಗಳು ನಡೀತಾನೆ ಇದೆ. ಒಂದು ಕಡೆಯಾಗಿ ವಿರೋಧ ಅಲೆಗಳು ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಎದ್ದಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ ಆಡಳಿತ ಪಕ್ಷ ಆಗಿರುವಂಥ ಕಾಂಗ್ರೆಸ್ನಲ್ಲೂ ಕೂಡ ವಿರೋಧಿ ಅಲೆ ನಾವು ನೋಡ್ಬೋದು. ಸಾಕಷ್ಟು ಜನ ನನಗೆ ಸಚಿವ ಸ್ಥಾನ ಬೇಕು, ನನಗೆ DCM ಕುರ್ಚಿ ಬೇಕು ಅಂತ ಒಂದು ರೀತಿಯಾಗಿ ಅಲ್ಲೊಂದು ಕಡೆ ಫೈಟ್ ನಡೀತಿದ್ರೆ, ಮತ್ತು ಇನ್ನೊಂದು ಕಡೆ ವಿರೋಧ ಪಕ್ಷವಾಗಿರುವಂಥ BJPಯಲ್ಲೂ ಅಷ್ಟೇ ಇಲ್ಲಿ ವಿರೋಧ ಬಣಗಳು ಸಾಕಷ್ಟು ಕೂಡ ಎದ್ದೊಳ್ತಾನೆ ಇಲ್ಲ. ಪ್ರತಿ ದಿನ ಕೂಡ ನಾವು ನೋಡ್ತಾ ಹೋಗ್ಬೋದು BJPಯಲ್ಲಿ ಅವರದೇ ಆದ ಒಂದು ಜಗಳಗಳು ಬೀದಿಗೆ ಬರ್ತಾ ಇದೆ. ಮತ್ತು ಪ್ರತಿಯೊಂದು ದಿನ ವಿಜೇಂದ್ರ ಬಣ ಆಗಿರ್ಬೋದು ಮತ್ತು ಯತ್ನಾಳ್ ಬಣ ಅಂತ ಎರಡು ರೀತಿಯಾದ ಬಣಗಳು BJP ರಾಜ್ಯದಲ್ಲೇ ಗುರುತಿಸ್ಕೊಳ್ತಾ ಇದೆ. ಒಂದು ಕಡೆ ಯತ್ನಾಳ್ ಅವರು ಈ ಕಡೆ ವಿಜೇಂದ್ರ ನೇತೃತ್ವದಲ್ಲಿ ಇರುವಂಥ ನಾಯಕರಿಗೆ ನೇರವಾಗಿ ಹೇಳಿಕೆಗಳನ್ನು ನೀಡ್ತಿದ್ದಾರೆ, ಮತ್ತು ಈ ಕಡೆ ಇರುವಂಥವರು ಕೂಡ ಕೆಲವಷ್ಟು ಜನ ಹೇಳಿಕೆಗಳನ್ನು ನೀಡ್ತಿದ್ದಾರೆ. ಮತ್ತು ಸದಾನಂದ ಗೌಡ ಅವರು ನಿನ್ನೆ ಅಷ್ಟೇ ಒಂದು ವಿಚಾರನ ಹೇಳಿದರು, ಇದೇನಿದ್ರು ನಾವು ಒಳಗೆ ಜಗಳವನ್ನು ಒಳಗೆ ಸರಿ ಮಾಡ್ಕೋಬೇಕು, ಈ ರೀತಿಯಾಗಿ ಬೀದಿಗೆ ಬರೋದು ಸರಿಯಲ್ಲ ಅಂತ ಹೇಳಿದರು. ಇದಕ್ಕೆ ಪ್ರತಿ ಅಸ್ತ್ರವಾಗಿ ಒಂದು ರೀತಿಯಾಗಿ ದೊಡ್ಡ ಮಟ್ಟದ ಕೌಂಟರನ್ನೇ ಯತ್ನಾಳ್ ಅವರು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯತ್ನಾಳ್ ಅವರು ಹೇಳಿರುವಂಥ ಒಂದು ಕೌಂಟರ್ ದೊಡ್ಡ ಮಟ್ಟದ ಸುದ್ದಿನೇ ಆಗಿದೆ. ಸದಾನಂದ ಗೌಡ ಅವರಿಗೆ ನೀನು ಬಂಡವಾಳ ಎಲ್ಲ ಬಿಚ್ಚಿಡಬೇಕಾಗುತ್ತೆ ಅಂತ ಈ ರೀತಿಯಾದ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ನೇರವಾಗಿ ಯತ್ನಾಳ್ ಅವರು ಯಾರಿಗೂ ಕೂಡ ಜಗ್ತಿಲ್ಲ ಭಕ್ತಿಲ್ಲ, ನೇರವಾಗಿ ಈ ರೀತಿ ಮಾಡ್ತಿದ್ದಾರೆ. ಮತ್ತು ಇದಕ್ಕೆ ಈಗಾಗಲೇ ವಿಜೇಂದ್ರ ಆ್ಯಂಡ್ ಟೀಮ್ ಕೂಡ ಈಗಾಗಲೇ ಸಿದ್ಧಪಡಿಸ್ಕೊಂಡಿದೆ. ಇದನ್ನು ನೇರವಾಗಿ ನಾವು ಹೈಕಮಾಂಡ್ಗೆ ರವಾನೆ ಮಾಡಬೇಕು. ಈ ಸೂಚನೆಗಳನ್ನು ಈಗಾಗಲೇ ಏನು ಯತ್ನಾಳ್ ಅವರು ಈ ರೀತಿಯಾಗಿ ಮಾಡ್ತಿರೋದು ರಾಜ್ಯ ರಾಜಕಾರಣದಲ್ಲಿ ಮತ್ತು BJPಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಮಾಡುತ್ತೆ ಅಂತ ಹೇಳಿಕೆಗಳನ್ನು ಅವರು ನೀಡ್ತಿರುವಂಥ ಹೇಳಿಕೆಗಳು ದೊಡ್ಡ ಮಟ್ಟದ ಡ್ಯಾಮೇಜ್ ಆಗ್ತಿದೆ. ಹಾಗಾಗಿ ನಾವು ಇಲ್ಲಿ ನಡೆಯುವಂಥ ಪ್ರತಿಯೊಂದು ವಿಚಾರ ಕೂಡ ಹೈಕಮಾಂಡ್ ಗಮನಕ್ಕೆ ತರಬೇಕು, ಅಲ್ಲಿ ಹೋಗಿ ಚರ್ಚೆ ನಡೆಸಬೇಕು. ಯತ್ನಾಳ್ ಅವರಿಗೆ ಯಾವುದೇ ರೀತಿಯಾಗಿ ಈ ರೀತಿಯಾಗಿ ಮಾತಾಡೋದನ್ನು ನಿಲ್ಲಿಸಬೇಕು ಅಂತ ಒಂದು ಕಡೆ ಅವರ ಬಣ ಕೂಡ ಪ್ರಯತ್ನ ಪಡ್ತದೆ. ಮತ್ತು ಈಗಾಗಲೇ ಇವತ್ತಿನ ಬೆಳವಣಿಗೆ ನೋಡ್ತಾ ಹೋದರೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮತ್ತು ಅವರ ಒಂದು ಬೆಂಬಲಿಗರು ಏನಿದ್ದಾರೆ, ಸಾಕಷ್ಟು ಜನ ಮಾಜಿ ಶಾಸಕರು, ಅಂದರೆ 30ಕ್ಕೂ ಹೆಚ್ಚು ಮಾಜಿ ಶಾಸಕರು ಈಗಾಗಲೇ 2023 ಚುನಾವಣೆಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ರು. ಆ ನಾಯಕರುಗಳು ಇವತ್ತು 30ಕ್ಕೂ ಅಧಿಕ ಜನ ಕಟ್ಟಾ ಸುಬ್ರಹ್ಮಣ್ಯಂ ನಾಯ್ಡು ಅವರ ಮನೆಯಲ್ಲಿ ಸೇರಿಕೊಂಡು ಅಲ್ಲಿ ಕೂಡ ಒಂದು ಸಭೆಯನ್ನು ನಡೆಸಿ ಅಲ್ಲಿಂದ ನೇರವಾಗಿ ಕೋಲಾರದಲ್ಲಿರುವಂಥ ಕುರುಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿಂದ ನೇರವಾಗಿ ಮತ್ತೆ ಮೈಸೂರಿಗೆ ತೆರಳಿ ಅಲ್ಲಿ ಚಾಮುಂಡೇಶ್ವರಿಯ ದರ್ಶನ ಕೂಡ ಪಡೆದು ಅಲ್ಲಿ ಒಂದು ರೀತಿಯಾಗಿ ಒಂದು ಕಡೆ ಅವ್ರು ಹೇಳುವಂಥ ಹೇಳಿಕೆಗಳು ಮತ್ತು ಅವರು ಇವತ್ತು ನಡೆಸಿದಂಥ ಸುದ್ದಿಗೋಷ್ಠಿಯಲ್ಲೂ ಕೂಡ ಅಷ್ಟೇ ರೇಣುಕಾಚಾರ್ಯ ಅವರು ಹೇಳುವಂಥ ಹೇಳಿಕೆಗಳು ಈಗಾಗಲೇ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸ್ಕೊಳ್ತಾ ಇದ್ದಾರೆ ಯತ್ನಾಳ್ ಅವರು. ಅವರು ಒಂದು ರೀತಿಯಾಗಿ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೇಳ್ತಿರೋದೇ ಕಂಪ್ಲೀಟ್ಲಿ ತಪ್ಪು. ಅವರಿಗೆ ಕಾಂಗ್ರೆಸ್ನಿಂದ ಸುಪಾರಿ ಬಂದಿದೆ, ನೇರವಾಗಿ BJPನ ಮುಗಿಸೋದಕ್ಕೆ ಯತ್ನಾಳ್ಗೆ ಕಾಂಗ್ರೆಸ್ನಿಂದ ಸುಪಾರಿ ಬಂದಿದೆ, ಹಾಗಾಗಿ ಅವರು ಈ ರೀತಿ ಮಾಡ್ತಿದ್ದಾರೆ. ಒಂದು ರೀತಿಯಾಗಿ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಆಗಿದ್ದಾರೆ ಯತ್ನಾಳ್ ಅವರು ಅಂತ ಅವರು ಕೂಡ ದೊಡ್ಡ ಮಟ್ಟದ ಸ್ಟೇಟ್ಮೆಂಟನ್ನು ಇವತ್ತು ನೀಡಿದ್ದಾರೆ. ಇನ್ನು ಮುಂದಿನ ಬೆಳವಣಿಗೆಗಳು ಯಾವ ರೀತಿಯಾಗಿ ಆಗಲಿದೆ ಅಂತ ಕೂಡ ಕಾದು ನೋಡಬೇಕಾಗಿದೆ. ಈಗಾಗಲೇ ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಕೂಡ ನಡೀತಿದೆ. ಇವತ್ತು ಕೂಡ ಈ ಡೆವಲಪ್ಮೆಂಟ್ಸ್ ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆ ಇವರು ಯಾರ ಬೆಂಬಲಿಗರು, ಇವರು ಯಾರ ಬಣ ಅಂತಲೇ ಹೇಳೋದಕ್ಕಾಗ್ತಿಲ್ಲ. ಆ ರೀತಿಯಾದ ಡೆವಲಪ್ಮೆಂಟ್ಸ್ ಕೂಡ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಿದೆ. ಇನ್ನು ಕಂಪ್ಲೀಟ್ಲಿ ಈ ರೀತಿಯಾದ BJPಯಲ್ಲಿ ನಡೀತಿರೋ ಬೆಳವಣಿಗೆಗಳಿಗೆ ಯಾವುದೇ ರೀತಿ ಬ್ರೇಕ್ ಹಾಕೋದಕ್ಕಾಗ್ತಿಲ್ಲ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಏನಾದರೂ BJPಗೆ ಇದೇ ರೀತಿಯಾದ ಟಾಕ್ ವಾರ್ ನಡೀತಾ ಹೋಗೋದು ಮತ್ತು ಅವರ ಪಕ್ಷದಲ್ಲೇ ಸಾಕಷ್ಟು ಬಣಗಳಾಗಿ ಗುರುತಿಸ್ಕೊಳ್ತಾ ಇರೋದು ಮತ್ತು ಬೀದಿಗೆ ಬರ್ತಾ ಇರೋದು ಅವರ ಜಗಳ ಯಾವುದೇ ರೀತಿಯಾದ ಸರಿಯಲ್ಲ ಇದು. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾದರೂ ಕಂಟಿನ್ಯೂ ಆದರೆ ಒಂದು ಕಡೆ ಮೈನಸ್ ಆಗ್ತಾ ಹೋಗುತ್ತೆ ದಿನನಿತ್ಯ BJPಗೆ ಅಂತಲೇ ಹೇಳ್ಬೋದು. ಈಗಾಗಲೇ ಇನ್ನೂ ಈ ವಿಚಾರಗಳನ್ನು ವರಿಷ್ಠರ ಗಮನಕ್ಕೆ ತರೋದಕ್ಕೆ ಈಗಾಗಲೇ ನಿರ್ಧಾರ ಮಾಡಿರುವಂಥ ವಿಜಯೇಂದ್ರ ಅವರು ಕೇಂದ್ರದಲ್ಲಿ ಏನಿಗಾಗಲೇ ಅಧಿವೇಶನ ಪ್ರಾರಂಭವಾಗಿದೆ, ಈ ಅಧಿವೇಶನದ ಸಂದರ್ಭದಲ್ಲಿ ಕೇಂದ್ರಕ್ಕೆ ಕೂಡ ಭೇಟಿ ನೀಡಿ ಡೆಲ್ಲಿಯ ನಾಯಕರುಗಳ ಜೊತೆ ಕೂಡ ಭೇಟಿ ಮಾಡಿ ಮಾತನಾಡಿ ಯತ್ನಾಳ್ ಅವರಿಗೆ ಸುಮ್ಮನೆ ಮಾಡಿಸುವಂಥ ಕೆಲಸ ಪ್ರಯತ್ನದಲ್ಲಿದ್ದಾರೆ ಅನ್ನೋ ಒಂದು ಅಂಶಗಳು ಕೂಡ ತಿಳಿದು ಬರ್ತಾ ಇದೆ. ಇನ್ನು ಮುಂದೆ ಯಾವ ರೀತಿಯಾದ ತಿರುವುಗಳು ರಾಜ್ಯ ರಾಜಕಾರಣದಲ್ಲಿ ಪಡೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕಾಗುತ್ತೆ. ಇದೇ ರೀತಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ. Ashwavega English News. Coming soon. Your channel, your voice, your trust.